ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕೆಂದು ಆಗ್ರಹಿಸಿದ ಬೆಂಗಳೂರು ದಕ್ಷಿಣ ಜಿಲ್ಲಾ ರಾಮನಗರ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಪುಟ್ಟರಾಜುರವರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸುಮಾರು 40 ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡಲೇಬೇಕೆಂದು ರಾಷ್ಟ್ರೀಯ ಕಾಂಗ್ರೆಸ್ ಮುಖಂಡರುಗಳಿಗೆ ಆಗ್ರಹಿಸಿದರು. ಪುಟ್ಟರಾಜು ಅಂತ ಹೇಳಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಚದುರಂಗದ ಚಾಣಕ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಯಾಗಿ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ನಾವು ಕೊಟ್ಟಂತ 5 ಗ್ಯಾರಂಟಿಗಳ ಏನ್ ಕೊಟ್ಟಿದ್ದೀವಿ ಅದನ್ನ ಪ್ರಚಾರ ಮಾಡ್ತಾ ನಮ್ಮ ಪಂಚಾಯತಿಗಳಲ್ಲಿ ಏನು ಪಂಚಾಯತಿಗೆ ಸ್ಪರ್ಧೆ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳಿಗೆ ತಮ್ಮ ಎಲ್ಲರ ಬೆಂಬಲವನ್ನ ಸೂಚಿಸ್ತಾ ಅವ್ರ ಗೆಲುವಿಗೆ ಸ್ಪಂದಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷ ಇದ್ದಾಗ ಅದೆಲ್ಲ ಸಹಜ. ಯಾರು ದುಡಿತಾರೆ ಅವ್ರಿಗೆ ಕೂಲಿ ಕೊಡಬೇಕು, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ ಹುದ್ದೆ ಕೊಡಬೇಕು. ಅದಕ್ಕೆ ನಮ್ಮ ಹೈಕಮಾಂಡ್ ಸಿದ್ಧ ಇದೆ. ಅವ್ರು ಭದ್ರ, ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಮ್ಮ ಹೈಕಮಾಂಡ್ ಅದಕ್ಕೆ ಭದ್ರ ಆಗಿರ್ತಾರೆ. ಯಾರು ಪ್ರತಿಯೊಬ್ಬರೂ ಸಹ, ನಾನು ಸಹ ಇವತ್ತು ನಮ್ಗೇನ ಬೇಡಪ್ಪ ನೀವು ಉನ್ನತ ಹಿಂಗ ಬೇರೆ ಹುದ್ದೆ ಇದೆ ನೀವು ತ್ಯಜಿಸ್ಬೇಕು ಅಂದ್ರೆ ನಾವು ತ್ಯಜಿಸೋಕೆ ರೆಡಿ ಇದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ. ನಮ್ಮ ಜಿಲ್ಲೆಯ ಮಣ್ಣಿನ ಮಗ, ದೊಡ್ಡಹಳ್ಳಿ ಕೆಂಪೇಗೌಡರ ಮಗ, ನಮಗೂ ಸಂತೋಷ ಆಗ್ತದೆ. ಈ ಜಿಲ್ಲೆಯ ಮಣ್ಣಿನ ಮಗ ಒಬ್ಬ ಮುಖ್ಯಮಂತ್ರಿ ಆದ್ರೆ ಯಾರಿಗೆ ಸಂತೋಷ ಇರಲ್ಲ? ನಿಮ್ಗೂ ಸಂತೋಷ ಇರ್ತದೆ ಅಲ್ವಾ? ಒತ್ತಾಯ ಅನ್ನೋದಕ್ಕಿಂತ ನಾವು ದುಡ್ದವ್ರಿಗೆ, ನಾವು ಜಿಲ್ಲೆಯವರು ಅಭಿಪ್ರಾಯ ಇದೆ, ಸ್ವಂತ ಅಭಿಪ್ರಾಯ ಇದೆ, ಪಬ್ಲಿಕ್ ಅಭಿಪ್ರಾಯ ಇದೆ. ಒಂದು ಪಕ್ಷ ಇದ್ದಾಗ ಅದೆಲ್ಲ ಸಹಜ. ಯಾರು ದುಡಿತಾರೆ ಅವ್ರಿಗೆ ಕೂಲಿ ಕೊಡಬೇಕು, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ ಹುದ್ದೆ ಕೊಡಬೇಕು. ಅದಕ್ಕೆ ನಮ್ಮ ಹೈಕಮಾಂಡ್ ಸಿದ್ಧ ಇದೆ. ಅವ್ರು ಭದ್ರ, ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಮ್ಮ ಹೈಕಮಾಂಡ್ ಅದಕ್ಕೆ ಭದ್ರ ಆಗಿರ್ತಾರೆ. ಯಾರು ಪ್ರತಿಯೊಬ್ಬರೂ ಸಹ, ನಾನು ಸಹ ಇವತ್ತು ನಮ್ಗೇನ ಬೇಡಪ್ಪ ನೀವು ಉನ್ನತ ಹಿಂಗ ಬೇರೆ ಹುದ್ದೆ ಇದೆ ನೀವು ತ್ಯಜಿಸ್ಬೇಕು ಅಂದ್ರೆ ನಾವು ತ್ಯಜಿಸೋಕೆ ರೆಡಿ ಇದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ.